ಗ್ರಾಚಾರಿ ಎಲ್ಲ ನುಗ್ಗಾಡ್ಕೊಂಬತ್ತಾರೆ ಹೆಂಗೈತಿ? ಮೂಕನ ನುಗ್ಗಾಡ್ಕೊಂಡು ಬೈ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ತೈತೆ. ಮನಮನಗೂ ಹೋಗ್ಬಿಟ್ಟು ಕೈ ಮುಗಿದು ಕಾಲಿಗೆ ಬಿದ್ದು ಓಟ್ ಹಾಕ್ರಮ್ಮಿ ಓಟ್ ಹಾಕ್ರಯ್ಯ ಅಂತ ಕೇಳ್ಕೊಂಡ್ ಬಂದೈತೆ. ಅರಿಲ್ಲ ಇಲ್ಲಿ ಅದು ಬಂದು ನಾಲ್ಕು ಮಾತಾಡಿದೇನೆ ಹೋಗ್ಬಿಟ್ರಿ ಗೋಪಾಲನ್ ಮರುವಾದಿನೇ ಉಳ್ಕೊಳಕಿಲ್ಲ. ಯಾರದೋ ಮಾತಾಡಿಸ್ಲೆ. ರೇ ತಮಯ್ಯ ರೇಣುಕಾಚಾರಿ ಬಾರಪ್ಪ ಇಲ್ಲಿ. ಗೋಪಾಲಣ್ಣ ನೀನ್ ಮಾತಾ ಕೇಳಲೇಬೇಕು ಅಂದವನೆ. ನಾಲ್ಕು ಮಾತಾಡ ಮುಂದುವರ್ಕೊಂಡಿಯಪ್ಪ. ಯಡಿಯೂರಪ್ಪನವರ ಕ್ಷೇತ್ರ ದತ್ತು ತೆಗೆದುಕೊಳ್ತೀವಿ ಅಂತಂದ್ರೆ ಯಡಿಯೂರಪ್ಪನವ್ರು ಯಾವತ್ತೂ ಮಾತಿಗೆ ಕೃತಿಗೆ ವ್ಯತ್ಯಾಸ ಇಲ್ಲ. ಆ ಪುಣ್ಯಾತ್ಮ ಮುಖ್ಯಮಂತ್ರಿ ಆಗಬೇಕು. ಸೂರ್ಯ ಚಂದ್ರ ಎಷ್ಟು ಸತ್ಯನ ಯಡಿಯೂರಪ್ಪನ ಮುಂದೆ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಅಯ್ಯಲೇ ಇದನ್ನ ಇದು ಬಿಜೆಪಿಲಿ ಸ್ಟಾರ್ ಪ್ರಚಾರಕ್ಕೆ ಅನ್ಕೊಂಬಿಟ್ಟೈತೆ ಕಣ್ಲ. ಗಟ್ ಮಾಡ್ಕೊಂಡಿರ ನಾಲ್ಕು ಸಾಲಿನೆಯ ಓದ್ ಕಡೆ ಎಲ್ಲ ಮಾತಾಡ್ಕೊಂಬತ್ತಾರೆ ಹೆಂಗೈತೆ? ನಂಗೂ ಹಂಗೆ ಅನಿಸ್ತೈತೆ ಕಲ್ಯಾಣ. ರಾಜಕೀಯಕ್ಕೆ ಬರುವಾಗ ಯಾರೋ ಕುಂಡ್ರಸ್ಕೊಂಡ್ಬಿಟ್ಟು ಭಾಷಣ ಮಾಡಿದ್ರೆ ಹೆಂಗ್ ಮಾಡ್ಬೇಕು, ವಿರೋಧ ಪಾರ್ಟಿಯವನ್ನ ಬೈಯೋದಾದ್ರೆ ಹೆಂಗ್ ಬೈಬೇಕು ಅನ್ನೋದನ್ನೆಲ್ಲನೂ ಹೇಳ್ಕೊಟ್ಟಿರಂಗವ್ರೆ. ಪಾಪ ಇದು ಆಗಿಂದ ಅದ್ನೇ ಕಂಠಪಾಠ ಮಾಡ್ಕೊಂಡು ಓದೋದ್ ಕಡೆ ಎಲ್ಲ ಅದ್ನೇ ಆಡ್ತದೆ ಅನಿಸ್ತದೆ. ಪಾಪ ಈ ಗಿಣಿ ಮರಿನ ಶೇಪ್ ಆಗಿ ಮುಂದೋ ಕೇಳಿಸಿ ಮುಂದೋ ಸುದ್ದಿಗೆ ಬಂದ್ಬಿಡ್ಲೆ. ಮೂಕ ನೋಡಪ್ಪ ಇಲ್ಲಿ ಕೈ ಚಳಕವ. ಏನ್ಲ ಕೈ ಚಳಕ ಅನ್ಬಿಟ್ಟು ಯಾವ ನಾಲ್ಕು ಹೆಂಗಸರು ಸೀರೆ ಸೆಲೆಕ್ಟ್ ಮಾಡೋದನ್ನ ತೋರಿಸ್ಕೊಂಡ್ ಕುಂತಿದೀಯ? ಕಣ್ಬಿಟ್ಟು ನೋಡೋಣ, ಇವ್ ಬರೀ ಸೀರೆ ಸೆಲೆಕ್ಟ್ ಮಾಡಕ್ ಬಂದಿಲ್ಲ ಕಣ. ಯಾರಿಗೋ ಕಾಲ್ದಂಗೆ ಕಲೆಕ್ಟ್ ಮಾಡಿ ಕತ್ಕೊಂಡ್ ಹೋಯ್ತವೆ. ಅಯ್ಯಯ್ಯೋ ಬಟ್ಟೆಗೆ ಅನ್ನ ಇಲ್ದರು ಕದಿಯದ್ನ ನೋಡಿದ್ದೆ ಕಂಡ್ಲ. ಈ ತಾಯಿ ನಮ್ಮ ಹೌದಿರು ಇಡಬಾರ ಜಾಗಕ್ಕೆ ಸೀರೆ ತೊರಿಕೊಂಡು ಹೋಯ್ತವ್ರಲ್ಲ. ಎಂತ ಕಾಲ ಬಂತ ಓದಿಕೇತ? ಬರೀ ಇಷ್ಟಕ್ಕೆ ನೋಡ್ಕೊಂಬಿಡಕಲ್ಲಣ್ಣ. ಇಲ್ಲಿ ಎರಡು ಆಡ ಹುಡ್ಲು ಆಡ್ರೆ ಆಂಟೆ ನೋಡು ಇನ್ನ ಬೆಚ್ ಬಿದ್ದೈತಿ. ಯಾಕೋ ನಿಲ್ಲಿಸ್ಬಿಡ್ಲೆ. ಆಡ ಏಜಲ್ಲಿ ಆಡ್ಕೊಂಡು ಓದ್ಕೊಂಡು ಲೈನ್ ಮಾಡ್ಕೊಂಡಿರೋದು ಬಿಟ್ಟು ಸಾವಿರ ಗಟ್ಲೆ ಕದಿಯಕ್ಕೆ ನಿಂತವ್ರಲ್ಲ ಇವು. ನೋಡ್ತಿದ್ರೆ ಕಣ್ಣಲ್ಲೇ ರಕ್ತ ಬತ್ತಾವೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಕೈ ತೊಳ್ಕೊಂಡು ಮನೆ ಬೀಳನೆ ನೆಡ್ಲ ನಿನ್ನ ತಮ್ಮಯ್ಯ. ಮನೆಯಲ್ಲ ನೆಂಡ್ರು ಕಾಯ್ತಾವಳೆ. ಬದಿನಿ ಕಣಲಿ ಶಿವನಿ ಶಂಭುಲಿಂಗ.